ಈ ಮೊನ್ನೆ ಸದನದವರೆಗೂ ಕೂಡ 35 ಕ್ರಸ್ಟ್ ಗೇಟ್ಗಳು ಮಾಡಕ್ಕಾಗ್ದಿರಾ ಮತ್ತೆ 35 ಕ್ರಸ್ಟ್ ಗೇಟ್ಗಳು ಇವತ್ತು ಹಾಳಾಗಿದೆ. ಎಲ್ಲಿ 130 TMC ನೀರು ಸ್ಟೋರೇಜ್ ಆಗ್ಬೇಕಾಗಿರುತ್ತೋ ಇವತ್ತು ತುಂಗಭದ್ರಾ ಡ್ಯಾಮ್ 80 TMC ಬಂದು ನಿಂತಿದೆ. ಎಲ್ಲಿ 2 ಬೆಳೆ ಬೇಕಾಗಿತ್ತೋ 1 ಬೆಳೆ ಕೂಡ ಆಗ್ದಿರ ಕುಡಿಯಕ್ಕೆ ನೀರು ಆಗ್ದಿರ ಐತೆ. ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಅಲ್ವಾ ಮೇಡಮ್? ಅಲ್ಲಿ ಡ್ಯಾಮ್ಗಳ ಸುರಕ್ಷತೆಯನ್ನ ಇದನ್ನ ವಹಿಸ್ಕೊಳ್ಬೇಕಾಗಿದ್ದಂತದ್ದು ಜಲಸಂಪನ್ಮೂಲ ಸಚಿವರಾಗಿರುವಂತವ್ರು ಏನ್ ಮಾಡ್ತಾ ಇದ್ದಾರೆ ಮೇಡಮ್? ಈ ಪ್ರಶ್ನೆ ಸದನದಲ್ಲಿ ಕೇಳಿದಾಗ ನಾವು ಮಾಡ್ತಾ ಇದೀವಿ ಇದನ್ನ ಇದು ಏನಂತಾರೆ ಇನ್ನ ಮುಂದಕ್ಕೆ ಮಾಡ್ತೀವಿ ಅಂತ ಎಲ್ಲ ನೀರು ಹೋದ್ಮೇಲೆ ಮೇಡಮ್ ಅಲ್ಲಿ ಕಳೆದ ವರ್ಷ ಆಗಿದಂತದ್ದು. ಅಂದ್ರೆ ಈ ಸರ್ಕಾರ ಬಂದಾದ್ಮೇಲೆ ನೀರಾವರಿಗಾಗ್ಬೋದು ರೈತರಿಗಾಗ್ಬೋದು ಒಂಥರ ಸಿಟ್ಟು ಮೇಡಮ್ ಅಲ್ಲಿ. ರೈತರಿಗಾಗ್ಬೋದು ನೀರಾವರಿಗಾಗ್ಲಿ ಎಷ್ಟು ಖರ್ಚು ಮಾಡಿದ್ರೆ ಅಂತ ಹೇಳಿ ನೋಡೋಣ ಅದಲ್ಲಿ ಮೇಡಮ್. ರೈತರ ಪರವಾಗಿ ಅಂತ ಬಂದಿದಂತದ್ದನ್ನ ರೈತರ ಬದುಕನ್ನ ಯಾವ ರೀತಿ ಅಂತ ದುಸ್ತರ ಮಾಡಿದಂತದ್ದು ಅದು ಕಾಲುವೆ ದುರಸ್ತಿ ಈಗ ಮೈಸೂರು ಮಂಡ್ಯ ಭಾಗದಲ್ಲಿ ಆಗ್ಬೋದು, ಅಲ್ಲಿ ತುಂಗಭದ್ರಾ ಡ್ಯಾಮ್ ಆಗ್ಬೋದು, ಗುರುತಾಗಿ ನಿಂತಿದೆ ಮೇಡಮ್ ಅಲ್ಲಿ ಇವರ ದಿವ್ಯ ನಿರ್ಲಕ್ಷ್ಯತರ. ಓಕೆ, ಮಹೇಶ್ ಗೌಡ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮಲ್ನಾಡ್ಜಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ನಿಮ್ಮ ಕೈ ಮುಗಿದು ಬಿಡ್ತೀನಿ ಎಲ್ಲರಿಗೂ ನನ್ನೂ ಸೇರಿಸ್ಕೊಂಡು. ಇನ್ನು ಮುಂದಾದ್ರೂ ಅನಾಥ ಕರ್ನಾಟಕ ಅಂತ ಕರೀರಿ. ಕಲ್ಯಾಣ ಬೇಡ ಪಾಪ. ಅವರು ಕಲ್ಯಾಣ ಅಂತ ಹೇಳಿದ್ರೆ ಇಡೀ ದೇಶದ ಜನ ಕಣ್ತೀವೋ ಕಲ್ಯಾಣ ಅಂದ್ರೆ ಏನೋ ಆಗೋಗ್ಬಿಟ್ಟಿದೆ ಕಲ್ಯಾಣ ಕರ್ನಾಟಕದಲ್ಲಿ ಅಂತ. ಇವತ್ತು ಖಂಡಿತವಾಗ್ಲೂ ಅಕ್ಷರಶಃ ಅನಾಥ ಕರ್ನಾಟಕ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಹೇಗಿದೆ ಒಣಗೇಡಿತನದ ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳಿದ್ರೆ, ಬೆಂಗಳೂರ ಕಿತ್ತೋಗಿರೋ ರಸ್ತೆಗಳಿಗೆ ಜನ ಹಗಲು ರಾತ್ರಿ ಬೈದು ಮಾಧ್ಯಮಗಳಲ್ಲಿ ಬಂದ್ರೆ ಆಮೇಲೆ CM ಹೋಗ್ತಾರೆ ನೋಡಕ್ಕೆ ಕಿತ್ತೋಗಿದೆಯಾ ಇಲ್ವಾ ಅಂತ. ಅಲ್ಲಿವರೆಗೂ ಅಧಿಕಾರಿಗಳು ಯಾಕೆ ನಿದ್ರೆ ಮಾಡ್ತಾರೆ. ಒಂದು ದ ಸೆಕೆಂಡ್ ಒನ್ ಇಸ್ ಉಪಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಕೇಳುವ ಅಂತ ಹೇಳಿದ್ರೆ ಬಿಡದಿಯಲ್ಲಿ ಬ್ಯುಸಿ ಆಗಿದ್ದಾರೆ ವಶಪಡಿಸ್ಕೊಳ್ಳೋದ್ರಲ್ಲಿ. ಕೃಷಿ ಸಚಿವ ಏನ್ ಮಾಡ್ತಾವ್ರಪ್ಪ, ಇಲ್ಲಿ ಕೃಷಿ ಎಲ್ಲ ಸಂಪೂರ್ಣ ಹಾಳಾಗೋಗಿದೆ ಅಂತ ಹೇಳಿದ್ರೆ ಕಾವೇರಿ ನದಿ ಪೂಜೆ ಮಾಡ್ತಾವ್ರೆ. ಹಾಗಾದ್ರೆ ಬೆಳಗಾವಿ ಸಾಹುಕಾರರಿದ್ದಾರೆ ಅಂತ ಹೇಳಿದ್ರೆ ಪಾಪ ಸಾಹುಕಾರರು ಅದ್ಯಾವುದೋ ಒಂದು ಸಹಕಾರಿ ಚುನಾವಣೆಯಲ್ಲಿ ಬ್ಯುಸಿ ಆಗವ್ರೆ. ಈ ಹಾಗಾದ್ರೆ ಬಿಹಾರದ ಚುನಾವಣೆಯಲ್ಲಿ ಆ ಕಲ್ಯಾಣ ಕರ್ನಾಟಕದ ರೂವಾರಿ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಖರ್ಗೆ ಸಾಹೇಬರು ಬಿಹಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸರ್ಕಾರದಲ್ಲಿ ಯಾರನ್ನ ಕೇಳೋಣ? ಒಂದು ದ ಸೆಕೆಂಡ್ ಒನ್ ಇಸ್ ಇದೇ ಏನು ನಮ್ಮ ಕೊಡಗಿನಲ್ಲಿ ಫ್ಲಡ್ ಆದಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ತಕ್ಷಣ ಒಂದೇ ಕೆಲಸ ಮಾಡ್ತೀವಿ, ರಾತ್ರಿ ಫೋನ್ ಮಾಡಿ ಅದೆಲ್ಲ ಏನು ಹೇಳ್ಬೇಡಿ ನಮ್ಗೆ, ದಯಮಾಡಿ ಹಣಕಾಸು ಮಂತ್ರಿ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರೇ ನೀವು ಬರ್ಬೇಕು ಬೆಳಿಗ್ಗೆ ಕೊಡಗಿಗೆ ಅಂತೇಳಿ ಬಂದ್ರು. ಎಷ್ಟು ಕೋಟಿ ಬಿಡುಗಡೆ ಮಾಡಿಸ್ಬೇಕಾಯ್ತು ಮಾಡಿಸಿದ್ವಿ, ಅಲ್ಲೇನು ಕೆಲಸ ಕೊಡಿಸ್ಬೇಕಾದ್ರೂ ಕೊಡಿಸಿದ್ವಿ. ನನ್ನನ್ನು ಸಹ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಖುದ್ದು ನಾನೂ ಸಹ ಅಲ್ಲಿ ರೈತರ ಕಷ್ಟವನ್ನೇ ಕೇಳಿದ್ದೇನೆ, ಖಂಡಿತವಾಗ್ಲೂ ಕೈ ಚಾಚ್ತೀನಿ ಅಂತ ಹೇಳಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನ ದೂಷಿಸೋ ಜೊತೆಗೆ ನಮ್ಮನ್ನ ಆಧಾರವಾಗಿ ಇಟ್ಕೊಂಡಿರುವಂತ ಕೇಂದ್ರ ಸರ್ಕಾರದಲ್ಲೂ ಸಹ ನಮ್ಮ ಮನವಿಯನ್ನ ಮಾಡ್ತೇನೆ, ದಯವಿಟ್ಟು ಅವ್ರು ಯಾರು ಏನಾರು ಅನ್ಲಿ ಬಿಡ್ಲಿ, ಉತ್ತರ ಕರ್ನಾಟಕದಲ್ಲಿ ತತ್ತರಿಸಿ ಹೋಗಿರುವಂತ ಜನರ ಕೈ ಹಿಡಿಯೋದಕ್ಕೆ ಕೇಂದ್ರ ಸರ್ಕಾರನೂ ಸಹ ಸಹಾಯ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಶಾಶ್ವತ ಪರಿಹಾರವನ್ನ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಇದುವರೆಗೂ ಶಾಶ್ವತ ಪರಿಹಾರ ಅನ್ನೋದೇ ಗೊತ್ತಿಲ್ಲ. ಬೆಳಿಗ್ಗೆ ಎದ್ರೆ ಒಣಭಾಷಣ ಬಗೆತಿದ್ದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಹೋಗಿ ಅಲ್ಲಿ ಕೂತಿದಾರಲ್ವಾ, ಅವ್ರದೇ ತಾಲೂಕಾದಂತ ಫಿರೋಜಾಬಾದ್ ನಲ್ಲಿ ಅಲ್ಲಿ ಜನ ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ, ಕಣ್ಣೀರಲ್ಲ ರಕ್ತ ಕಣ್ಣೀರು. ಫಿರೋಜಾಬಾದ್ ಅಲ್ಲಿ ಏನಂತ ಆಗ್ತಾ ಇದ್ದಾರೆ, ಸರ್ ನಿಮ್ಮ ಸರ್ಕಾರ ಅಚ್ಚಟ್ಟು ದುರಹಂಕಾರದಿಂದ ಮೆರೆತಿರುವಂತ ಜಾತಿ ವ್ಯವಸ್ಥೆಯಲ್ಲಿ ಬ್ಯುಸಿ ಆಗಿ ಹೋಗಿದ್ದೀರಾ, ಅಂಕಿಅಂಶಗಳು ಕೊಡಿ ಕೊಡಿ ಅಂತೇಳಿ ನಮ್ಮ ಕಣ್ಣೀರು ವರ್ಷದ ಯಾರು ನೀವು ಬನ್ನಿ ಅಂತ ಕೇಳಿದ್ದಾರೆ. ಒಂದು ಮೇಡಮ್ ಮನೆ ಮಠ ಕಳ್ಕೊಂಡಿದ್ದಾರೆ, ರೀಬರ್ತ್ ಮತ್ತೆ ಹುಟ್ಟು ಅವ್ರದ್ದು ಸಾವಾಗೋಗಿದೆ. ಈಗ ಮನೆ ಮಠ ಕಳ್ಕೊಂಡಿದ್ದಾರೆ, TC ಹೋಗಿದೆ, ಅವ್ರೇನೇನು ಕರೆಂಟ್ಗಳನ್ನ ಯೂಸ್ ಮಾಡ್ಕೊಂಡಿದ್ರು ಅದೆಲ್ಲ ಹಾಳಾಗೋಗಿದೆ. 1 ತಿಂಗಳಾಯ್ತು ಮೇಡಮ್, ಅಲ್ಲಿರೋ ಹೆಣ್ಣು ಮಕ್ಕಳು ಅದೇ ಬಟ್ಟೆಲಿದ್ದಾರೆ, ಅಲ್ಲಿರೋ ಗಂಡು ಮಕ್ಕಳು ಅದೇ ಬಟ್ಟೆಲಿದ್ದಾರೆ. 1 ತಿಂಗಳಾಯ್ತು. ಅವ್ರ ಕನಸು ಕೇಳೋರಿಲ್ಲ, ಅವರ ಶ್ರಮವನ್ನ ಕೇಳೋರಿಲ್ಲ. 88 ಕೋಟಿ ರೂಪಾಯಿ ಏನು ಶಾಶ್ವತವಾದಂತ ತೊಗರಿ ಬೆಳೆಗೆ ಉತ್ತೇಜನ ಮಾಡ್ತೀವಿ ಅಂತೇಳಿ ವಿಜಯಪುರದ ರೈತರಿಗೆ ಆಶ್ವಾಸನೆ ಕೊಟ್ಟರು ಕಾಂಗ್ರೆಸ್ ಸರ್ಕಾರ. 1 ರೂಪಾಯಿ ನಯಗಾಸನ ಬಿಡುಗಡೆ ಮಾಡಲಿಲ್ಲ. ಅದನ್ನೇ ಬಿಡುಗಡೆ ಮಾಡದೇ ಇರುವವರು ಇವರು, ಬೆಳೆ ಪರಿಹಾರ ಕೊಡದೇ ಇರುವಂತಹ ಇವರು ಇವತ್ತಲ್ಲಿ ಶಾಶ್ವತ ಪರಿಹಾರವನ್ನ ಕೊಡ್ತಾರಾ? ತಾರತಮ್ಯ ಮಾಡಿದಂತ ಅಧಿಕಾರಿಗಳನ್ನ. ಇದೇ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರಲ್ಲಿ ವಿಸಿಟ್ ಹೋದಾಗ ಏನಂತ ಹೇಳಿದ್ರು, ಎಲ್ರಿ ಸರ್ಕಾರದ ಮಣಿವಣ್ಣನ್ ಬಂದಿದ್ದಾರೇನ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಮಣಿವಣ್ಣನ್ ಬಂದಿದಾರ ಅನ್ನೋ ಕೇಳುವಷ್ಟು ಲೆವೆಲ್ ಕೊಟ್ಟೋದ್ರು. ಇವತ್ತು ಸರ್ಕಾರಿ ಅಧಿಕಾರಿಗಳು ಇವತ್ತು ಏನ್ ಮಾಡ್ತಾವ್ರೆ, 5 ಜಿಲ್ಲೆಗಳು 117 ತಾಲೂಕುಗಳು ಇವತ್ತು ಸಂಪೂರ್ಣ ನಾಶ. ಮದುವೆಗೆ ಎಷ್ಟೋ ಜನ ತಮ್ಮ ಮಕ್ಕಳು ಮದುವೆ ಮಾಡಬೇಕು ಅಂತೇಳಿ
ಏನೇನು ತೆಗೆದುಕೊಂಡು ಮಡಿಕೊಂಡಿದ್ರು ಮುಗ್ದಿದೆ. ಮನೆಗಳು ಮೇಡಮ್ ಸಂಪೂರ್ಣವಾಗಿ ಹಾಳಾಗೋಗಿದೆ. ಮನೆ ಕಟ್ಕೋಬೇಕು, ಮಕ್ಕಳು ಭವಿಷ್ಯ ಸರ್ ಅಲ್ಲಿ ಈಗಾಗಲೇ ಅಲ್ಲಿ ವಿದ್ಯಾಭ್ಯಾಸ ಹಾಳಾಗೋಗಿದೆ. ನೀವು ಜನಗಣತಿ ಮಾಡಿಕೊಂಡು ಜಾತಿ ಗಣತಿ ಮಾಡಿಕೊಂಡು ಮಜವಾಗಿರಿ. ಅಲ್ಲಿ ರೈತಾಪಿ ವರ್ಗ ಸಂಪೂರ್ಣವಾಗಿ ಸರ್ವನಾಶ ಆಗ್ಲಿ. ನಾವೆಲ್ಲ ರಾಜಕಾರಣ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಕೇಂದ್ರ ಕೊಡ್ಲಿಲ್ಲ, ರಾಜ್ಯ ಕೊಡ್ಲಿಲ್ಲ, ನೀನ್ ಕೊಡ್ಲಿಲ್ಲ, ನಾನ್ ಕೊಡ್ಲಿಲ್ಲ ಅಂತೇಳಿ ಇವತ್ತು ಒಂದೇ ಒಂದು CM ನೇತೃತ್ವದಲ್ಲಿ ಅಲ್ಲಿ ಪ್ರಿಯಾಂಕಾ ಖರ್ಗೆ ಹೋಗಿದ್ದಾರೆ. ಸಂತೋಷಪ್ಪ, ಪ್ರಿಯಾಂಕಾ ಖರ್ಗೆ ಹೋಗಿದ್ದಾರೆ. NDRF ಜೊತೆಲೂ ಹೋಗ್ಬಿಟ್ಟು ಜಾಕೆಟ್ ಹಾಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಏನ್ ಕೊಟ್ಟಿದ್ದೀರಿ ವರದಿಯನ್ನ ರಾಜ್ಯದ ಜನತೆಗೆ? ಏನ್ ಆಶ್ವಾಸನೆ ಕೊಟ್ಟಿದ್ದೀರಿ? ನೀವು ಬೆಳಗಾಂ ಜಿಲ್ಲೆಯ ಸಾಹುಕಾರರು ಅಲ್ಲೇ ಕೂತ್ಕೊಂಡಿದ್ದೀರಿ, 3 ದಿವಸದಿಂದ ಅಲ್ಲೇ ಕೂತಿದ್ದೀರಿ. ಏನು ಚುನಾವಣೆಗೋಸ್ಕರ ಒಂದಿನ ಹೋಗಿ ಅಲ್ಲಿ ಬೆಳಗಾವಿಯಲ್ಲಿ ಒಂದೇ ಒಂದು ಜನರ ಕಣ್ಣೀರು ಕೇಳಲಿಲ್ಲ ನೀವು ಸಾಹುಕಾರ್ರೆ. ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆ ಏನಾಯ್ತು, ರಾಯಚೂರು ಜಿಲ್ಲೆ ಏನಾಯ್ತು, ಬೀದರ್ ಜಿಲ್ಲೆ ಏನಾಯ್ತು, ಮತ್ತೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಗದಗ ಜಿಲ್ಲೆ. ಮೇಡಮ್ ಇದು ನೋಡಿ, ಖಂಡಿತವಾಗ್ಲೂ ನಾನು ಹೇಳ್ತೇನೆ, ಮನೆ ಮಠ ಸಂಪೂರ್ಣವಾಗಿ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ 117 ತಾಲೂಕಿನ ಜನ. ಅವ್ರು ಬೇಕಾ? ಜಾತಿ ಗಣತಿ ಬೇಕಾ? ಕಾವೇರಿ ಪೂಜೆ ಮಾಡ್ಬೇಕಾ? ನನ್ ಇಲ್ಲಿ ಏನು ಗಂಜಿನೇ ಇಲ್ಲ. ಗಂಜಿ ಪೂಜೆ ಆಗಲ್ಲ ರೀ. ಅವ್ರು ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ, ಕಾಯ್ರಿ. ಓಟ್ ಹಾಕಿದೀವಲ್ಲ, ಕಾಯೋಣ.